ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಪ್ರಾಕ್ತನ ಆಧಾರಗಳೊಳಗ 4 ವಿಧಗಳು. ಅವು ಯಾವ್ಯಾವಂದ್ರೆ ಶಾಸನ, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಮೌಖಿಕ ಆಧಾರಗಳೊಳಗ 3 ವಿಧಗಳು. ಯಾವ್ಯಾವಂದ್ರೆ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಇನ್ನೊಮ್ಮೆ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಅದು ಆಧಾರಗಳ ಪ್ರಕಾರಗಳೊಳಗ ಎಷ್ಟು ವಿಧಗಳಂದ್ರ 3 ವಿಧಗಳ. ಅವು ಯಾವ್ಯಾವಂದ್ರ ಸಾಹಿತ್ಯಿಕ ಆಧಾರ, ಮತ್ತ ಪ್ರಾಕ್ತನ ಆಧಾರ, ಮತ್ತ ಮೌಖಿಕ ಆಧಾರಗಳು. ಸಾಹಿತ್ಯಿಕ ಆಧಾರದೊಳಗ 2 ವಿಧಗಳು. ಅವ್ಯಾವ್ಯಾವಂದ್ರ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಮತ್ತ ಪ್ರಾಕ್ತನ ಆಧಾರಗಳೊಳಗ 4 ವಿಧಗಳು. ಅವ್ಯಾವ್ಯಾವಂದ್ರ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಮೌಖಿಕ ಆಧಾರಗಳೊಳಗ 3 ವಿಧಗಳು. ಅವ್ಯಾವ್ಯಾವಂದ್ರ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಇನ್ನ ಹೇಳೋದ ತಿಳಿತು? ಆಯ್ತು. ಈಗ ನಾನು ನಿಮ್ಗೆ ಅದನ್ನ ಹೇಳ್ತೀರಿ, ಆನ್ಸರ್ ಮಾಡ್ತೀರಿ. ಸಣ್ಣ ಹೇಳ. ಆಧಾರಗಳ ಪ್ರಕಾರಗಳೊಳಗ ಎಷ್ಟು ವಿಧ ಮತ್ತೆ ಯಾವ್ಯಾವ? 3 ಪ್ರಕಾರಗಳು. ಅವು ಸಾಹಿತ್ಯಿಕ ಆಧಾರ, ಪ್ರಾಕ್ತನ ಆಧಾರ, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ನೆಕ್ಸ್ಟ್ ಸಾಹಿತ್ಯಿಕ ಆಧಾರಗಳೊಳಗ ಎಷ್ಟು ವಿಧಗಳು? ವೆರಿ ಗುಡ್ ಸಣ್ಣ. ನೆಕ್ಸ್ಟ್ ಸಾಹಿತ್ಯಿಕ ಆಧಾರಗಳೊಳಗ ಎಷ್ಟು ವಿಧಗಳು? ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಈಗ ದೇಶೀಯ ಸಾಹಿತ್ಯ ಎಂದರೆ ಏನು ಹೇಳಿ? ದೇಶೀಯ ಸಾಹಿತ್ಯ ಎಂದರೆ ನಮ್ಮ ದೇಶದಾಗ ಬರೆದಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತಾರೆ. ಈಗ ವಿದೇಶೀಯ ಸಾಹಿತ್ಯ ಅಂದರೆ ಯಾರು? ವಿದೇಶಿಯ ಬರಹಗಾರರು ಮತ್ತು ಪ್ರವಾಸಿಗರು, ವಿದ್ವಾಂಸರು ಬರೆದಿರುವುದಕ್ಕೆ ವಿದೇಶೀಯ ಸಾಹಿತ್ಯ ಎನ್ನುತ್ತಾರೆ. ಈಗ ನಮ್ಮ ದೇಶೀಯ ಸಾಹಿತ್ಯದ ಬಗ್ಗೆ ನಾವು ಕೇಳಿದ್ವು. ನಮ್ಮ ದೇಶೀಯ ಸಾಹಿತ್ಯಕ್ಕೆ ಯಾರ್ಯಾರು ಏನೇನು ಕೊಡುಗೆಗಳು ಕೊಟ್ಟಾರ ಹೇಳ್ಬೋದು. ಈಗ ನಮ್ಮ ದೇಶೀಯ ಸಾಹಿತ್ಯಕ್ಕೆ ಯಾರ್ಯಾರು ಏನೇನು ಕೊಡುಗೆಗಳನ್ನು ಕೊಟ್ಟಾರ ಹೇಳ್ಬೋದು. ವಿಶಾಖದತ್ತನ ಮುದ್ರ ರಾಕ್ಷಸ. ವಿಶಾಖದತ್ತನ ಮುದ್ರ ರಾಕ್ಷಸ. ನೆಕ್ಸ್ಟ್ ಕಳ್ಳನ ರಾಜನ ರಂಗಿನಿ ಕೊಡುಗೆಯನ್ನು ಕೊಟ್ಟನು. ಮತ್ತೆ ನೆಕ್ಸ್ಟ್ ಹೇಳ್ತೀವಿ. ಅಶ್ವಘೋಷನ ಬುದ್ಧ ಚರಿತ್ರ. ನೆಕ್ಸ್ಟ್ ಯಾರು ಹೇಳಿದ್ರಿ? ಕೌಟಿಲ್ಯ ಅರ್ಥಶಾಸ್ತ್ರ. ನೆಕ್ಸ್ಟ್ ಯಾರು? ಹಾಲನ ಗಾಥಾ ಸಪ್ತಸತಿ. ನೆಕ್ಸ್ಟ್ ಶ್ರೀ ವಿಜಯನ ಕವಿರಾಜ ಮಾರ್ಗ. ಮತ್ತೆ ಯಾರು ಹೇಳ್ತೀರಿ? ಪೃಥ್ವಿರಾಜ ರಾಸು. ಮತ್ತೆ ಯಾರು ಹೇಳ್ತೀರಿ? ನೆಕ್ಸ್ಟ್ ಬರಿ. ಈಗ ಇಷ್ಟೊಂದು ಏನು ನೋಡಿದ್ವಿ ನಾವು ದೇಶೀಯ ಸಾಹಿತ್ಯದೊಳಗ ಯಾರ್ಯಾರು ಏನೇನು ಕೊಡುಗೆಗಳು ಕೊಟ್ಟಾರ ನೋಡಿದ್ವಿ. ಈಗ ವಿದೇಶೀಯ ಸಾಹಿತ್ಯದೊಳಗ ಯಾರ್ಯಾರು ಏನೇನು ಕೊಡುಗೆ ಕೊಟ್ಟಾರ ಅನ್ನೋದನ್ನ ಹೇಳ್ಬರಿ. ಮತ್ತೆ ಯಾರು ಹೇಳ್ತೀರಿ?
ನೆಕ್ಸ್ಟ್ बरानिया तारीख ए फिरोज वाही ನೆಕ್ಸ್ಟ್ ಅದೇನಲ್ಲ नीरज टेनिसल इंडिका ನೆಕ್ಸ್ಟ್ स्टैंडर्ड स्मृति ಸಾಹಿತ್ಯಿಕ ಆಧಾರಗಳ ಕೊಡುಗೆಗಳನ್ನು ಯಾರ್ಯಾರು ಕೊಟ್ಟಾರ ನಾ ಹೇಳ್ ಮಾಡಿಲ್ಲ. ವಿಶಾಖದತ್ತ ಮುದ್ರ ರಾಕ್ಷಸ ಅನ್ನೋದನ್ನ ಬರ್ದಾನ. ಈಗ ಇದು ದೇಶೀಯ ಸಾಹಿತ್ಯ ಒಳಗ ಯಾರ್ಯಾರು ಏನೇನ್ ಕೊಡುಗೆ ಕೊಟ್ಟಾರ ಅಂದ್ರೆ ವಿಶಾಖದತ್ತ ಮುದ್ರ ರಾಕ್ಷಸ ಕೊಟ್ಟಾನ ಬರ್ದಾನ. ಕಲ್ಹಣ ರಾಜತರಂಗಿಣಿ ಎಂಬ ಸಾಹಿತ್ಯ ಬರ್ದಾನ. ಅಶ್ವಘೋಷ ಬುದ್ಧ ಚರಿತ ಅನ್ನೋದನ್ನ ಬರ್ದಾನ. ಕೌಟಿಲ್ಯ ಅರ್ಥಶಾಸ್ತ್ರ ಬರ್ದಾನ. ಹಾಲನ ಗಾತ ಸಪ್ತಶತಿ ಶ್ರೀ ವಿಜಯನ ಕವಿರಾಜಮಾರ್ಗ ಎಂಬ ಸಾಹಿತ್ಯವನ್ನು ಬರ್ದಾನ. ಪಂಪ ವಿಕ್ರಮಾರ್ಜುನ ವಿಜಯಂ ಅನ್ನುವ ಸಾಹಿತ್ಯವನ್ನು ಬರ್ದಾನ. ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಷ್ಟ್ರ ಎಂಬ ಸಾಹಿತ್ಯ ಬರ್ದಾನ. ಬಾಣಭಟ್ಟ ಇವ ಹರ್ಷಚರಿತ ಅನ್ನೋದನ್ನು ಬರ್ದಾನ. ಮತ್ತೀಗ ವಿದೇಶಿಯ ಸಾಹಿತ್ಯದೊಳಗೆ ನೋಡಿ ಪಾಹಿಯಾನ್ ಗೋಕಿ ಎಂಬ ಸಾಹಿತ್ಯವನ್ನು ಬರ್ದಾನ. ಸಿಲೋನಿ ದೀಪವಂಶ ಮತ್ತು ಮಹಾವಂಶ ಬರ್ದಾನ. ಟಾಲೆಮಿಯಾ ಜಿಯೋಗ್ರಫಿ ಎಂಬ ಇದು ಬರ್ದಾನ ಸಾಹಿತ್ಯ. ಬರಾನಿಯಾ ತಾರೀಖ್ ಎ ಫಿರೋಜ್ ಶಾಹಿ ಇದನ್ನ ಬರ್ದಾನ. ಮಯಸ್ತಾನಿಸ ಇಂಡಿಕಾ ಎಂಬ ಸಾಹಿತ್ಯವನ್ನು ಬರ್ದಾನ. ವೆನ್ ಸ್ಯಾಮ್ ಇವ ಸಿಯುಕಿ ಎಂಬ ಸಾಹಿತ್ಯವನ್ನು ರಚಿಸಿದಾನ. ಈಗ ಸಾಹಿತ್ಯ ಆಧಾರಗಳು ಮುಗಿದು ಇನ್ನು ನಾನು ಪ್ರಾರ್ಥನಾ ಆಧಾರಗಳ ಬಗ್ಗೆ ಕ್ವಶನ್ ಕೇಳ್ತೀನಿ. ಕಾವೇರಿ ಭಾಗ ಪ್ರಾರ್ಥನಾ ಆಧಾರಗಳಲ್ಲಿ ಎಷ್ಟು ವಿಧಗಳು ಅವು ಯಾವ್ಯಾವ ಹೇಳಿ? ಪ್ರಾರ್ಥನಾ ಆಧಾರಗಳಲ್ಲಿ 4 ವಿಧ. ಅವು ಯಾವ್ಯಾವ ಅಂದ್ರ ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು, ಭೂ ಉತ್ಖನನಗಳು. ಈಗ ಪ್ರಾರ್ಥನಾ ಆಧಾರಗಳು ಮುಗಿದು ಮತ್ತಿನ್ನ ಮೌಖಿಕ ಆಧಾರಗಳು. ಐಶ್ವರ್ಯ ಬಾ ಮೌಖಿಕ ಆಧಾರಗಳೊಳಗೆ ಎಷ್ಟು ವಿಧ? ಮೌಖಿಕ ಆಧಾರಗಳಲ್ಲಿ 3 ವಿಧ. ಶ್ರೀದೇವಿ ಅವು ಯಾವ್ಯಾವ ಹೇಳ? ಲಾವಣಿಗಳು, ಜಾನಪದ ಕಥೆಗಳು, ಐತಿಗಳು. ಈಗ ನಾವೇನ್ ತಿಳ್ಕೊಂಡು 8ನೇ ತರಗತಿ ಪಾಠದಲ್ಲಿರುವ ಆಧಾರಗಳ ವಿಷಯದ ಬಗ್ಗೆ ತಿಳ್ಕೊಂಡು ಅದ್ರಾಗ 3 ವಿಧಗಳನ್ನು ತಿಳ್ಕೊಂಡು ಅದ್ರಾಗ ಯಾವ್ಯಾವ ದೇಶೀಯ ಸಾಹಿತ್ಯ ಅಂದ್ರೆ ಏನು, ವಿದೇಶಿಯ ಸಾಹಿತ್ಯ ಅಂದ್ರೆ ಏನು ತಿಳ್ಕೊಂಡು ಆಮೇಲೆ ಅವರು ದೇಶೀಯ ಸಾಹಿತ್ಯಕ್ಕೆ ಯಾರ್ಯಾರು ಏನೇನು ಕೊಡುಗೆ ಕೊಟ್ಟಾರ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ವಿದೇಶಿಯ ಸಾಹಿತ್ಯಕ್ಕೆ ಯಾರ್ಯಾರು ಏನೇನು ಕೊಡುಗೆ ಕೊಟ್ಟಾರ ತಿಳ್ಕೊಂಡು ಮತ್ತೆ ಪ್ರಾರ್ಥನಾ ಆಧಾರಗಳನ್ನು ಹಳೆಕಾಲದ ಆಧಾರಗಳನ್ನು ಯಾವ್ಯಾವನ್ನು ತಿಳ್ಕೊಂಡು ಮತ್ತೆ ಮೌಖಿಕ ಆಧಾರಗಳನ್ನು ತಿಳ್ಕೊಂಡು